ಯಾಕೆ ರಫ್ ಆಗಿದ್ರೇನೆ ಉಂಟಾ ಅಂತ? ರಫ್ ಆಗಿರ್ಬಾರ್ದು, ಪಾಲಿಟಿಕ್ಸ್ ರಫ್ ಆಗಿರ್ಬಾರ್ದು. ಯಾವಾಗಲೂ ಸಾಫ್ಟ್ ಆಗಿದ್ರೇನೆ ಸಾಫ್ಟ್ ಆಗಿ ಕೆಲಸ ಆಗೋದು. ಸಾಫ್ಟ್ ಆಗಿರ್ಬೇಕು ಯಾವಾಗಲೂ. ಮನುಷ್ಯ ಮಾತಾಡೋದಕ್ಕಿಂತ ಕಾರ್ಯ ಏನು ಮಾಡ್ಬೇಕಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಮಾಡ್ತಾರೆ. ಯಾಕಂದ್ರೆ ಮಾತಾಡಿದ ತಕ್ಷಣಕ್ಕೆ ಕೆಲಸ ಮಾಡ್ತಾರೆ ಅನ್ನೋದಿಲ್ಲ. ಆವಾಜ್ ಜೋರಾಗಿದೆ ಸಾಲದು, ಕೆಲಸ ಜೋರಾಗಿರ್ಬೇಕು, ಹೃದಯ ಚೆನ್ನಾಗಿರ್ಬೇಕು, ಮಾಡೋ ಒಂದು ಮನೋಭಾವ ಬೇಕಷ್ಟೇ. ಅಮ್ಮ ಚೆನ್ನಾಗಿರುತ್ತೆ. ನಾನೇ ಶೂಟಿಂಗೇ ಕ್ಯಾನ್ಸಲ್ ಮಾಡಿದ್ದೇನೆ 1.5 ತಿಂಗಳು. ಎಲ್ಲಿ ಹೆಂಗೆ ಹೇಳ್ತಾರೆ ಹಂಗೆ ಹೋಗೋದು ನಾವು. ನಮಗಿದ್ರೆ ಆ ಬಗ್ಗೆ ಗೊತ್ತಿಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಆ ದಾರಿ ಹೋಗ್ತಾ ಇರೋದು. ಕಾಂಗ್ರೆಸ್ ನಾಯಕರು ಮುಖಂಡರು ಹೇಗಿದೆ, ಸಾಥ್ ಹೇಗಿದೆ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎವ್ರಿಬಡಿ ಇಸ್ ಫೈನ್. ಇವಾಗ ಎಲ್ಲ ಮಂಜುನಾಥ್ ಅವ್ರು ಬಂದಿದ್ದಾರೆ, ಸುಕುಮಾರ್ ಶೆಟ್ಟರ್ ಬಂದಿದ್ದಾರೆ, ಗೋಪಾಲ್ ಪೂಜಾರ್, ರತ್ನಾಕ್, ಆಮೇಲೆ ಮಂಜುನಾಥ್ ಗೌಡ್ರು, ಆಮೇಲೆ ನಮ್ಮ ವೆರಿ ಫೇವ್ರೆಟ್ MLA ಗೋಪಾಲ್ ಬೇಲೂರು ಬಂದಿದ್ದಾರೆ. ಯಾಕೆ ಅವ್ರು ಇದ್ದಾಗ, ಯಾಕಂದರೆ ಪ್ರಚಾರ ಅಂದ ತಕ್ಷಣ ಅನ್ಕತಿ ಬರೀ ಸೀರಿಯಸ್ ಆಗಿ ಹೋಗ್ಬೇಕಂತ. ಸೀರಿಯಸ್ ಜೊತೆ ಒಂದು ಕಾಮಿಡಿ ಇರಬೇಕು, ನಗಿರ್ಬೇಕು. ಅದಕ್ಕೆ ನಮ್ಮ ಬೇಲೂರು ಗೋಪಾಲ್ ಕೃಷ್ಣ ಅವರು ಭಾಳ ಚೆನ್ನಾಗಿ ಅದ್ಭುತವಾಗಿ ನಾವು ಮಾಡಬೇಕಾದ್ರೆ ನಮಗೇನು ಅನಿಸ್ಲಿಲ್ಲ, ಭಾಳ ಚೆನ್ನಾಗಿತ್ತು. ಬಿಸಿಲು ಆ್ಯಕ್ಚುಲಿ ಅದರಿಂದ ಒಂದು ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಹೋಗ್ಬೇಕಾದ್ರೆ ನಮ್ಗೆ ಶೆಕೆ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಅವರು ಶೆಕೆಲಿದ್ದಾರೆ, ನಾವು ಶೆಕೆಲಿದ್ದೀವಿ. ಬಟ್ ಶೆಕೆ ಅಂತ ಅನಿಸ್ತಿಲ್ಲ, ನಮ್ಮ ಕರ್ತವ್ಯ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಒಳ್ಳೆ ಬದಲಾವಣೆ ಬರಬೇಕಂದ್ರೆ ಕಷ್ಟ ಪಡಬೇಕಾಗತ್ತೆ. ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಸರ್, ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾರಮ್ಮ? ಹಳ್ಳಿ ಹೆಣ್ಮಕ್ಳು. ಅಮ್ಮ, ನಾ ಅದೆಲ್ಲ ಮಾತಾಡಕ್ಕೆ ಬರಲ್ಲಮ್ಮ. ನಾವು ಬಂದಿದ್ದು ಇದು ಸಪೋರ್ಟ್ ಮಾಡೋಕ್ಕೆ, ಓಟ್ ಕೇಳ್ತಾ ಇದ್ದೀನಿ. ಮೈ ಮೈಂಡ್ ಇಸ್ ಪರ್ಫೆಕ್ಟ್. ನಾನು ಫೋಕಸ್ ಇರ್ತೀನಮ್ಮ. ಬೇರೆ ಕ್ವಶನ್ ಕೇಳಬೇಡಿ. ಥ್ಯಾಂಕ್ ಯು.